ದರ್ಶನ್ ಅಂಡ್ ಗ್ಯಾಂಗ್ ಇವತ್ತು ಬಿಗ್ ಡೇ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನು ರದ್ದಾಗತ್ತಾ ಅನ್ನೋದೊಂದು ಕುತೂಹಲ ಇದೆ. ಏನಾಗಬಹುದು ಇವತ್ತು ಅನ್ನೋದೊಂದು ಪ್ರಶ್ನೆ. ಇವತ್ತು ಸುಪ್ರೀಂನಲ್ಲಿ ಬೇಲ್ ರದ್ದು ಕೋರಿರುವಂತ ಅರ್ಜಿ ವಿಚಾರಣೆಗಿದೆ. ಬೇಲ್ ರದ್ದುಗೊಳಿಸೋಕೆ ಪೂರಕ ದಾಖಲೆಯನ್ನ ಸಲ್ಲಿಸಿದ್ದಾರೆ ಪೊಲೀಸರು. ಬೆನ್ನು ನೋವಿಗೆ ಆಪರೇಷನ್ ಅಗತ್ಯ ಅಂತ ಬೇಲ್ ಪಡೆದಿದ್ದ ದರ್ಶನ್ ಕರ್ನಾಟಕ ಹೈಕೋರ್ಟ್ ಬೇಲ್ ಕೊಟ್ಟರೂ ಕೂಡ ದರ್ಶನ್ಗೆ ಆಪರೇಷನ್ ಆಗಿಲ್ಲ. ಈ ವಿಚಾರವನ್ನ ಅರ್ಜಿಯಲ್ಲಿ ಉಲ್ಲೇಖಿಸಿರುವಂತ ಬೆಂಗಳೂರು ಪೊಲೀಸರು ಇವತ್ತು ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠದಿಂದ ಅರ್ಜಿಯ ವಿಚಾರಣೆ ಇದೆ. ಬೇಲ್ ರದ್ದಾಗತ್ತಾ, ದರ್ಶನ್ಗೆ ಮತ್ತೆ ಸಂಕಷ್ಟ ಗ್ಯಾರಂಟಿನ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಏನಾಗಬಹುದು ಅಂತ ದರ್ಶನ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಡೆವಲಪ್ಮೆಂಟ್ ಏನು ಆಗಬಹುದು ಅನ್ನೋದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ನೋಡಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಮೊದಲಿಗೆ ಬೇಲ್ ಸಾಕಷ್ಟು ಬಾರಿ ರಿಜೆಕ್ಟ್ ಆಗಿದ್ದು ಇತ್ತು. ಕೊನೆಯದಾಗಿ ಅವರಿಗೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಇದೆ, ವಿಪರೀತವಾದಂತ ಬ್ಯಾಕ್ ಪೇನ್ ಇದೆ, ನಡೆಯೋದಕ್ಕೆ ಆಗಲ್ಲ, ಹಿಂಗೆ ಬಿಟ್ರೆ ಸ್ಟ್ರೋಕೆ ಆಗ್ಬಿಡತ್ತೆ ಅಂತೆಲ್ಲ ಹೇಳಿದ್ರು. ಲಕ್ವಾ ಹೊಡೆದ್ಬಿಟ್ರೆ ಸಮಸ್ಯೆ ಆಗತ್ತೆ ಅಂತ. ಆ ಕಾರಣಕ್ಕಾಗಿ ಒಂದು ಆಪರೇಷನ್ ಮಾಡಬೇಕಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಬೇಲ್ ಅಪ್ಲೈ ಮಾಡ್ಕೊಳ್ತಾರೆ. ಹೀಗೆ ಬಿಟ್ರೆ ತೀರಾ ಹದಗೆಟ್ಟು ಪರಿಸ್ಥಿತಿ ಆಗತ್ತೆ, ಹಾಸಿಗೆ ಹಿಡಿದು ಬಿಡ್ತಾರೆ. ಹಂಗಾಗಿ ಬೇಲ್ ಬೇಕೇ ಬೇಕು, ಇಮಿಡಿಯೇಟ್ ಆಗಿ ಆಪರೇಷನ್ ಆಗಬೇಕು ಅಂತ. ಬಟ್ ಇಲ್ಲಿವರೆಗೂ ಆಪರೇಷನ್ ಆಗಿಲ್ಲ ಒಂದು. ಮತ್ತೆ ನಡೆಯೋದಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿ ದರ್ಶನ್ ಇದ್ರು. ಈಗ ಅವರು ಸಿನಿಮಾ ವೀಕ್ಷಣೆಗೆ ಹೋಗ್ತಾ ಇದ್ದಾರೆ, ಸೆಲೆಬ್ರಿಟಿ ಶೋಗಳ ವೀಕ್ಷಣೆಗೆ. ನಿನ್ನೇನೋ ಭರತನಾಟ್ಯ ನೋಡೋಕ್ಕೆ ಅಂತ ಹೋಗಿದ್ರು. ಹಿಂಗೆ ಹೊರಗಡೆ ಎಲ್ಲ ಓಡಾಡ್ತಾ ಇದ್ದಾರೆ. ವಿಚಾರಣೆ ಅಂತ ಬಂದಾಗ ಅಥವಾ ಜೈಲು ಅಂತ ಬಂದಾಗ ವಿಪರೀತವಾದಂಥ ಆರೋಗ್ಯ ಸಮಸ್ಯೆ ಅವರಲ್ಲಿ ಕಾಣುತ್ತೆ ಅನ್ನೋದು. ಈ ಎಲ್ಲ ವಿಚಾರವನ್ನ ಇಟ್ಕೊಂಡೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದು ಬೇಲ್ ಕ್ಯಾನ್ಸಲ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಇವತ್ತು ಅರ್ಜಿ ವಿಚಾರಣೆಗೆ ಬರುತ್ತೆ. ಇಲ್ಲಿ ಏನಾಗತ್ತೆ, ಯಾವ ರೀತಿಯಾದಂಥ ವಾದಗಳು ಮಂಡಿಸಲಾಗತ್ತೆ, ದರ್ಶನ್ ಪರ ವಕೀಲರು ಏನು ವಾದ ಮಂಡಿಸ್ತಾರೆ, ಪೊಲೀಸ್ ಇಲಾಖೆಯಿಂದ ಏನು ವಾದ ಮಂಡಿಸಲಾಗತ್ತೆ, ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಜೊತೆಗೆ ಒಂದಷ್ಟು ರೀತಿಯಾದಂಥ ಸಮಸ್ಯೆಗಳು ಎದುರಾಗಿದ್ದು ಇದೆ. ಸಾಕ್ಷಿದಾರರನ್ನ ಭೇಟಿ ಆಗ್ಲೇಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಬೇಲನ್ನು ಕೊಡುವಾಗ ಒಂದಷ್ಟು ಕಂಡೀಷನ್ಸ್ ಗಳನ್ನ ಹಾಕ್ಲಾಗತ್ತೆ. ಇಲ್ಲಿ ಚಿಕ್ಕಣ್ಣ ಅವ್ರ ಜೊತೆಗೇನೆ ಸಿನಿಮಾ ವೀಕ್ಷಣೆ ಮಾಡಿದ್ರು. ಚಿಕ್ಕಣ್ಣ ಈ ಪ್ರಕರಣದಲ್ಲಿ ಸಾಕ್ಷಿ ಹೇಳಿದ್ದಾರೆ. ಅದು ಕೂಡ ನಾನಾ ರೀತಿಯಾದಂಥ ಚರ್ಚೆಗೆ ಕಾರಣವಾಗಿತ್ತು. ಹಾಗಾಗಿ ದರ್ಶನ್ ಕೇಸ್ನಲ್ಲಿ ಇವತ್ತು ಏನಾಗುತ್ತೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಒಂದು ವೇಳೆ ಬೇಲ್ ಕ್ಯಾನ್ಸಲ್ ಆದ್ರೆ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗತ್ತೆ. ಬೇಲ್ ಕ್ಯಾನ್ಸಲ್ ಆಗ್ಲಿಲ್ಲ ಅಂತ ಅಂದ್ರೆ ಪೊಲೀಸರಿಗೆ ಹಿನ್ನಡೆ ಆಗತ್ತೆ. ಸೊ ಹಾಗಾಗಿ ಯಾವ ಬೆಳವಣಿಗೆ ಆಗಬಹುದು ಅನ್ನೋದು ಬಹಳ ಮುಖ್ಯ ಆಗತ್ತೆ. ನೋಡಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇಲ್ಲಿವರೆಗೂ ಯಾರು ಕೊಲೆ ಮಾಡಿರೋದು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಅನ್ನೋದು. ಆ ಸಾವಿಗೂ ನ್ಯಾಯ ಸಿಗ್ಬೇಕು ಅಲ್ವಾ, ತನಿಖೆ ಸೂಕ್ತವಾಗಿ ಆಗ್ಬೇಕು ಅಲ್ಲ. ಸುಮ್ನೆ ಆ ವ್ಯಕ್ತಿ ಸತ್ತೋಗಿಲ್ಲ ಅಲ್ಲ, ಯಾರೋ ಒಬ್ರು ಹೊಡೆದು ಸಾಯಿಸಿರೋದು ಅಂತೂ ಸತ್ಯ ಅಲ್ಲ. ಸೊ ಹೀಗಿರ್ಬೇಕಾದ್ರೆ ಅದು ಮಾಡಿದ್ಯಾರು, ಅದು ತನಿಖೆ ಆಗ್ಬೇಕು, ಶಿಕ್ಷೆ ಆಗ್ಬೇಕು. ಹಾಗಾಗಿ ಇದು ತನಿಖಾ ಹಾದಿಯಲ್ಲಿದೆ. ಒಂದು ಕ್ಲಾರಿಟಿ ಅನ್ನೋದು ಸಿಕ್ಕಿಲ್ಲ. ಯಾರೇ ಆದ್ರೂ ಸುಮ್ನೆ ಸತ್ತೋಗೋಕ್ ಸಾಧ್ಯನಾ? ಅದು ಆ ಥರ ಯಾರೋ ಒಬ್ರು ಸಾಯಿಸಿದ್ದಾರೆ, ಏನೋ ಒಂದು ಕತೆ ಆಗಿದೆ ಅಲ್ಲಿ, ಅದಕ್ಕೊಂದು ಕ್ಲಾರಿಟಿ ಸಿಗಬೇಕು. ಸೊ ಹಾಗಾಗಿ ತನಿಖೆಯನ್ನು ಪೂರ್ಣಗೊಳಿಸಬೇಕು ಅಂತ ಅಂದ್ರೆ ತನಿಖೆಗೆ ಸಹಕಾರ ಅನ್ನೋದು ಸಿಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ದರ್ಶನ್ ಸೆಲೆಬ್ರಿಟಿ ಆಗಿರೋದ್ರಿಂದ ಸಾಕ್ಷಿ ನಾಶ ಆಗಬಹುದು, ಮಾಡಬಹುದು, ಒತ್ತಡ ಹೇರಬಹುದು ಅನ್ನೋದೊಂದು ಅನುಮಾನ ಪೊಲೀಸರಿಗೂ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ದರ್ಶನ್ ಅವರ ಬೇಲ್ ಅರ್ಜಿ ಇವತ್ತು ವಿಚಾರಣೆಗೆ ಬರತ್ತೆ. ಯಾವ್ಯಾವ ರೀತಿಯಾದಂತಹ ವಾದವನ್ನ ಮಂಡಿಸಬಹುದು, ಪೊಲೀಸ್ ಇಲಾಖಾ ಕಡೆಯಿಂದ ಏನು ವಾದ ಪ್ರಬಲವಾಗಿದೆ, ದರ್ಶನ್ ಪರವಾಗಿ ಏನು ವಾದ ಮಂಡಿಸಬಹುದು, ಏನ್ ಬೆಳವಣಿಗೆ ಆಗುವ ಸಾಧ್ಯತೆ ನಾವು ನೋಡೋದಾದ್ರೆ ಸಂತೋಷ್. ನೀತಿ ಪ್ರಮುಖವಾಗಿ ಕೊಲೆ ಆರೋಪಿ ದರ್ಶನ್ ಅಂಡ್ ಗ್ಯಾಂಗ್ ಎಂದು ಅವ್ರಿಗೆ ಸಂಬಂಧಪಟ್ಟಾಗ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಬೇಲ್ ಅರ್ಜಿ ವಿಚಾರಣೆ ಇರುವಂತದ್ದು. ಪೊಲೀಸರಿಗಾಗ್ಲೇ ಆತ ಸಿಕ್ಕಿರುವಂತ ಜಾಮೀನನ್ನ ರದ್ದು ಕೋರಿ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಸೊ ಬೇಲ್ ರದ್ದುಗೊಳಿಸಲು ಪೂರಕವಾದ ದಾಖಲೆಗಳನ್ನ ಈಗಾಗಲೇ ಪೊಲೀಸರು ಸಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಬೆನ್ನು ನೋವಿನಿಂದ ಆಪರೇಷನ್ ಅಗತ್ಯ ಇದೆ ಅಂತ ಹೇಳಿ ಬೇಲನ್ನ ಪಡ್ಕೊಂಡಿದ್ದ. ಆದ್ರೆ ಯಾವುದೇ ಒಂದು ಶಸ್ತ್ರಚಿಕಿತ್ಸೆಗಳನ್ನ ಮಾಡ್ಕೊಂಡಿಲ್ಲ, ಕೇವಲ ಥೆರಪಿಯನ್ನ ಮಾಡ್ಕೊಂಡಿರೋದು ಅಂತ ಹೇಳಿ ಆರೋಪವನ್ನ ಮಾಡಿರುವಂತದ್ದು. ಅದರ ಜೊತೆಗೆ ದರ್ಶನ್ ಹಾಗೂ ಇತರ ಆರೋಪಿಗಳ ಆಕ್ಟಿವಿಟೀಸ್ ಏನಿದೆ, ಈ ಆಕ್ಟಿವಿಟೀಸ್ ಗಳನ್ನ ಆಧಾರವಾಗಿ ಇಟ್ಕೊಂಡು ಕೆಲವೊಂದಿಷ್ಟು ಗ್ರೌಂಡ್ಸ್ ಗಳನ್ನ ಇಟ್ಕೊಂಡು ಏನು ಪೊಲೀಸರ ಪರವಾಗಿ ಈಗಾಗಲೇ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಲಾಗಿದೆ. ಅಂದ್ರೆ ದರ್ಶನ್ ಒಂದು ಕಡೆ ಬೇಲ್ ಅರ್ಜಿ ರದ್ದು ಮಾಡಬೇಕು, ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರುವಂತದ್ದು. ಒಂದು ಸಾಕ್ಷಿದಾರರ ಮೇಲೆ ಈತ ಪ್ರಭಾವ ಬೀರುವಂತ ಸಾಧ್ಯತೆ ಇರುತ್ತೆ ಹೊರಗಿರುವಂತ ಸಂದರ್ಭದಲ್ಲಿ. ಮತ್ತೆ ಪ್ರಭಾವ ಉಳ್ಳವರು, ದೊಡ್ಡವರ ಸಂಪರ್ಕದಲ್ಲಿ ಇರುವಂತ ವ್ಯಕ್ತಿ ಅನ್ನೋದು ಒಂದಾಗುತ್ತೆ. ಮತ್ತೊಂದು ಕಡೆ
ಈಗಾಗಲೇ ಕೋರ್ಟ್ಗೂ ಕೂಡ ಲಾಸ್ಟ್ ಟೈಮ್ ಈತ ಹಾಜರಾಗಿರಲ್ಲ, ಅದನ್ನು ಕೂಡ ಗ್ರೌಂಡ್ಸ್ ಆಗಿ ಇಟ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ಲಿಕ್ಕಾಗುತ್ತೆ, ಕೋರ್ಟ್ಗೆ ಇವರು ಬರ್ಲಿಕ್ಕೆ ಆಗಲ್ವ ಅನ್ನೋ ಒಂದು ಗ್ರೌಂಡ್ಸ್ ಗಳನ್ನ ಇಟ್ಕೊಳ್ಳಲಾಗುತ್ತೆ. ಅದ್ರ ಜೊತೆಗೆ ಇತ್ತೀಚೆಗೆ ದರ್ಶನ್ ಜೊತೆಯಲ್ಲಿ ಸಾಕ್ಷಿ ಆಗಿದ್ದಂತ ಏನು ಚಿಕ್ಕಣ್ಣ ಕೂಡ ಕಾರ್ಯಕ್ರಮವೊಂದರಲ್ಲಿ ಕಾಣಿಸ್ಕೊಂಡಿದ್ರು. ಹೀಗಾಗಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತ ಸಾಧ್ಯತೆ ಇರುತ್ತೆ. ಇದು ಅತ್ಯಂತ ಪ್ರಮುಖವಾದ ಗ್ರೌಂಡ್ಸ್ ಕೂಡ ಆಗಿರುತ್ತೆ. ಸೊ ಇದನ್ನು ಆಧಾರವಾಗಿ ಇಟ್ಕೊಂಡು ಇವರು ಏನು ಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು. ಇವತ್ತು ಅರ್ಜಿ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಅವರು ಜಾಮೀನನ್ನ ರದ್ದು ಮಾಡಬೇಕು ಅಂತ ಹೇಳಿ ಮನವಿ ಮಾಡುವಂತ ಸಾಧ್ಯತೆಗಳಿರುತ್ತೆ. ಸೊ ವಾದ ವಿವಾದವನ್ನ ಗಮನಿಸುವಂತ ನ್ಯಾಯಾಲಯ, ಕೋರ್ಟ್ ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗುತ್ತೆ. ಸಂತೋಷ್, ಓಕೆ, ಈಗ ಅಕಸ್ಮಾತ್ ಏನಾದ್ರು ಬೇಲ್ ಕ್ಯಾನ್ಸಲ್ ಆಯ್ತು ಅಂತ ಅಂದ್ರೆ ಸಹಜವಾಗಿ ದರ್ಶನ್ಗೆ ಅದು ಸಂಕಷ್ಟ. ಅಕಸ್ಮಾತ್ ಇಲ್ಲಿ ಏನೂ ಆಗ್ಲಿಲ್ಲ, ಏನಿದೆ ಹಾಗೆ ಮುಂದುವರ್ಕೊಂಡು ಹೋಗುತ್ತೆ ಅಂದ್ರೆ ಪೊಲೀಸ್ ಇಲಾಖೆಗೆ ಆಗುವಂತ ಹಿನ್ನಡೆ. ಸೊ ಎರಡೂ ತರದ ತೀರ್ಪನ್ನ ನಾವು ಗಮನಿಸೋದಾದ್ರೆ ಕಾನೂನು ಹೋರಾಟಗಳು ಅಥವಾ ಮುಂದಿನ ಪ್ರಕ್ರಿಯೆಗಳು ಹೇಗಿರುತ್ತೆ ಅಂತ ಸಂತೋಷ್, ಎರಡೂ ಸೈಡ್ ಇಂದ ನೀತಿ ಪ್ರಮುಖವಾಗಿ ಅಂತ ಹೇಳಿದ್ರೆ, ಈಗ ಕಾನೂನು ಹೋರಾಟದಲ್ಲಿ ದರ್ಶನ್ ಅವ್ರಿಗೆ ಮುನ್ನಡೆ ಆದ್ರೆ ಪೊಲೀಸರು ಅದರ ಮೇಲೆ ಒಂದು ಕಣ್ಣನ್ನು ಸದಾ ಇಟ್ಟಿರ್ತಾರೆ. ಸೊ ಅದಕ್ಕೆ ನಿಖರವಾದ ಕಾರಣಗಳನ್ನು ಪೊಲೀಸರು ಕೊಡುವಲ್ಲಿ ವಿಫಲ ಆಗ್ತಾರೆ ಅಂತ ಅಂದ್ರೆ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಲ್ಲಿ ಪೊಲೀಸರು ಹಾಕಿರುವಂತ ಗ್ರೌಂಡ್ಸ್ ಗಳು ಅಷ್ಟು ಗಟ್ಟಿಯಾಗಿರೋದಿಲ್ಲ ಅಂತ. ಒಂದು ವೇಳೆ ಏನಾದ್ರೂ ದರ್ಶನ್ ಕೊಟ್ಟಿರುವಂತ ಅರ್ಜಿಯನ್ನ ಪೊಲೀಸರು ಯಾಕೆ ರದ್ದು ಮಾಡಬೇಕು ಕೊಟ್ಟಿರುವ ಜಾಮೀನನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಮನವರಿಕೆಯನ್ನ ಮಾಡಿಕೊಟ್ರೆ ನ್ಯಾಯಾಧೀಶರಿಗೆ, ಸೊ ಅದು ಕೂಡ ದ್ವಿಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಅದಕ್ಕೆ ಯಾವ ರೀತಿಯಾಗಿ ಇವರು ಪೂರಕವಾದ ಸಾಕ್ಷ್ಯಾಧಾರಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿರ್ತಾರೆ, ಯಾವ ಕಾರಣಕ್ಕಾಗಿ ಈತನ ಬೇಲನ್ನ ರದ್ದು ಮಾಡಬೇಕು, ಮಾಡ್ಲಿಲ್ಲ ಅಂದ್ರೆ ಏನು ಸಮಸ್ಯೆಗಳಾಗ್ಬಹುದು, ಮತ್ತೆ ಈಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಏನು ಪ್ರಭಾವವನ್ನ ಬೀರ್ಬೋದು, ಸೊ ಈ ಎಲ್ಲಾ ಅಂಶಗಳನ್ನ ನ್ಯಾಯಾಲಯದಲ್ಲಿ ಇವರು ಕೊಡ್ಬೇಕಾಗತ್ತೆ. ಸೊ ಇವನ್ನ ಸಲ್ಲಿಕೆ ಮಾಡಿ ಕೋರ್ಟ್ಗೆ ಮನವರಿಕೆ ಆದ್ರೆ ಅಷ್ಟೇ ಅದರ ಜಾಮೀನು ಅರ್ಜಿ ರದ್ದಾಗ್ಬೋದು. ಇಲ್ಲ ಪ್ರಕರಣದ ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಗಮನಿಸಿ ಕೆಲವು ಷರತ್ತುಗಳನ್ನ ವಿಧಿಸಬಹುದು. ಇಲ್ಲ ಅಂತ ಹೇಳಿದ್ರೆ ಏನು ಅರ್ಜಿ ವಜಾ ಆದ್ರೂ ಕೂಡ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಯಾಕಂದ್ರೆ ಈಗಾಗಲೇ ಹೈಕೋರ್ಟ್ ನಲ್ಲಿ ಜಾಮೀನನ್ನ ಪಡ್ಕೊಂಡಿರುವಂತದ್ದು. ಸಾಮಾನ್ಯವಾಗಿ ಹೈಕೋರ್ಟ್ ಇಂದ ಜಾಮೀನು ಪಡೆದಂತ ಸಂದರ್ಭದಲ್ಲಿ ಮೇಲ್ ಕೋರ್ಟ್ಗಳು ಕೂಡ ಅದೇ ತೀರ್ಪನ್ನು ಎತ್ತಿಡಿಯುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದ್ರೆ ಈ ಪ್ರಕರಣದಲ್ಲಿ ಏನಾಗುತ್ತೆ, ಪೊಲೀಸರು ಇದುವರೆಗೆ ಕಲೆ ಹಾಕಿರುವಂತಹ ಮಾಹಿತಿಗಳಿರ್ಬೋದು, ಸಾಕ್ಷ್ಯಾಧಾರಗಳೇನಿದೆ, ಇವು ಯಾವುದನ್ನು ಕೂಡ ಅವರೆಲ್ಲೂ ಕೂಡ ರಿವೀಲ್ ಮಾಡಿರ್ತಾರೆ.